ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಸಂದೇಶ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನ ಮಾಡೋಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ತಕ್ಕನಾದ ಉತ್ತರ ಕೊಡುತ್ತಾನೆ. ಭಗವಂತನು ನಮಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮಗಾದ ಅನ್ಯಾಯಕ್ಕೆ ಬೆಲೆ ಕೊಡುತ್ತಾನೆ. ಹಾಗಾಗಿ ನಾವು ಹೆಚ್ಚು ಯೋಚಿಸುವುದು ಬೇಡ. ಭಗವಂತನನ್ನು ಸ್ಮರಿಸುತ್ತಾ ಅವನನ್ನ ಧ್ಯಾನಿಸುತ್ತಾ ಇರೋಣ. ಅವನು ನಮಗಾಗಿ ಒಂದಲ್ಲ ಒಂದು ಬಾಗಿಲನ್ನ ದಾರಿಯನ್ನ ತೆರೆಯುತ್ತಾನೆ. ಕೃಷ್ಣನಿಗೆ ಶರಣಾಗತಿ ಎನ್ನುವುದರಲ್ಲಿ ಇಲ್ಲಿ ಬಹಳ ಮುಖ್ಯವಾದ ವಿಷಯ ತಿಳಿದುಕೊಳ್ಳಬೇಕು. ಅದೇ ಜೀವನದ ಲಕ್ಷ್ಯ. ಜಗತ್ತಿನಲ್ಲಿ ನಿಜವಾದ ಜ್ಞಾನಿಗಳಾದ ಭಕ್ತರು ಈ ನೆಲೆಯನ್ನು ತಟಕ್ಕನೆ ಹಿಡಿಯುತ್ತಾರೆ. ಆದ್ದರಿಂದಲೇ ಕೃಷ್ಣನು ಅವರನ್ನು ಬುದ್ಧಿವಂತರೆಂದು ಕರೆಯುತ್ತಾನೆ. ಅನೇಕಾನೇಕ ಜನ್ಮಗಳನ್ನು ಮುಗಿಸಿದ ಮೇಲೆಯೂ ಈ ಶರಣಾಗತಿಯ ನೆಲೆಗೆ ಬರಲೇಬೇಕೆನ್ನುವುದಾದರೆ ಈಗಲೇ ಏಕೆ ಬರಬಾರದು ಎನ್ನುತ್ತಾರೆ. ಭೌತ ಪ್ರಕೃತಿಯ ದಾವಾಗ್ನಿಯನ್ನು ದುರ್ಗೆಯು ನಿರ್ವಹಿಸುತ್ತಾಳೆ. ಅನೇಕ ವೇಳೆ ಅವಳು ಕೈಗಳಲ್ಲಿ ವಿಧ ವಿಧವಾದ ಆಯುಧಗಳನ್ನು ಹಿಡಿದುಕೊಂಡಿರುವಂತೆ ಚಿತ್ರಿಸಲಾಗುತ್ತದೆ. ಅವಳಿಗೆ 10 ಕೈಗಳಿವೆ. ಒಂದೊಂದರಲ್ಲೂ ಬೇರೆ ಬೇರೆ ಆಯುಧವನ್ನು ಹಿಡಿದಿದ್ದಾಳೆ. ಇದು ವಿಶ್ವದ 10 ದಿಕ್ಕುಗಳನ್ನು ಅವಳು ಆಳುತ್ತಿದ್ದಾಳೆಂಬುದನ್ನು ಸೂಚಿಸುತ್ತದೆ. ಅವಳು ಆಯುಧಗಳನ್ನು ಹಿಡಿದಿರುವುದು ರಾಕ್ಷಸರನ್ನು ದಮನ ಮಾಡುವ ಸಲುವಾಗಿ. ಒಬ್ಬ ರಾಕ್ಷಸನು ಒಂದು ಸಿಂಹದೊಂದಿಗೆ ಹೋರಾಡುತ್ತಿರಲು ದೇವಿ ದುರ್ಗೆಯು ಅವನ ತಲೆಗೂದಲನ್ನು ಹಿಡಿದು ತನ್ನ ತ್ರಿಶೂಲವನ್ನು ಅವನೆದೆಗೆ ನಾಟುತ್ತಿರುವ ಒಂದು ಸುಪ್ರಸಿದ್ಧವಾದ ಚಿತ್ರವಿದೆ. ಈ ತ್ರಿಶೂಲವನ್ನು ನಾವು ಗಮನಿಸಬೇಕು. ಹಾಗೆ ಈ ಚಿತ್ರದಲ್ಲಿ ನಾವು ಸ್ವಲ್ಪ ಅಧ್ಯಯನ ಮಾಡಿದರೆ ನಾವೇ ಆ ರಾಕ್ಷಸರು. ದುರ್ಗೆಯು ಹಿಡಿದಿರುವ ತ್ರಿಶೂಲವೇ ನಾವು ಸದಾ ಕಾಲವೂ ಭೌತ ಜಗತ್ತಿನಲ್ಲಿ ಅನುಭವಿಸುತ್ತಿರುವ 3 ಬಗೆಯ ಸಂಕಟಗಳು ಎಂಬುದು ಗೊತ್ತಾಗುತ್ತದೆ. ಕೆಲವು ದುಃಖಗಳು ಇತರ ಜೀವಿಗಳಿಂದ ಆಗುವಂತಹವು. ಕೆಲವು ಪ್ರಾಕೃತಿಕ ಆಪತ್ತುಗಳ ರೂಪದಲ್ಲಿ ಬರಬಹುದು. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ತಾಪತ್ರಯಗಳೆದುರಾಗಿ ಸದಾ ಹೋರಾಡುತ್ತಿರುತ್ತೇವೆ. ಈ ಭೌತ ಸೃಷ್ಟಿಯಲ್ಲಿ ಯಾವನೋ ಒಬ್ಬ ಆ ತಾಪತ್ರಯಗಳಿಂದ ಬಿಡುಗಡೆ ಹೊಂದಿದ್ದೇನೆಂದು ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಭೌತ ಪ್ರಕೃತಿಯು ತ್ರಿಶೂಲವು ಪ್ರತಿಯೊಬ್ಬನ ಎದೆಯನ್ನು ತಿವಿಯುತ್ತದೆ. ಇದರಿಂದಾಗಿ ಈ ಜಗತ್ತಿನಲ್ಲಿ ಶುದ್ಧವಾದ ಸಂತೋಷವೆನ್ನುವುದು ಸಾಧ್ಯವೇ ಇಲ್ಲ. ನಾವು ದುರ್ಗೆಯನ್ನು ಪೂಜಿಸಿಯೋ ಏನಾದರೂ ಕಾಣಿಕೆಯನ್ನು ನೀಡಿಯೋ ಮೆಚ್ಚಿಸಲು ಪ್ರಯತ್ನಿಸಬಹುದು. ಆದರೆ ದುರ್ಗೆಯನ್ನು ಲಂಚ ಕೊಟ್ಟು ಒಲಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನನ್ನು ಅರಿಯುವುದೇ ನಮ್ಮ ಜೀವನದ ಲಕ್ಷ್ಯವೆಂಬುದನ್ನು ತಿಳಿದುಕೊಳ್ಳಬೇಕು. ಸಾಮಾಜಿಕ, ರಾಜಕೀಯ, ದಾರ್ಶನಿಕ, ಧಾರ್ಮಿಕ ಹೀಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬಹುದು. ನಮ್ಮ ಗುರಿ ಮಾತ್ರ ಪರಮಪ್ರಭುವನ್ನು ಸಮೀಪಿಸುವುದಾಗಬೇಕು. ಉತ್ಕೃಷ್ಟ ಜ್ಞಾನವುಳ್ಳವರು ದೇವತೆಗಳು ಕೃಷ್ಣನ ಪಾದಕಮಲಗಳನ್ನು ನೋಡುತ್ತಾರೆ ಎಂದು ವೇದಗಳಲ್ಲಿ ಹೇಳಿದೆ. ಮಾನವರ ಲಕ್ಷ್ಯವೂ ಅದೇ ಆಗಬೇಕು. ಕೃಷ್ಣನ ಚರಣ ಕಮಲಗಳನ್ನು ದರ್ಶಿಸದೆ ಸಕಲ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಚಟುವಟಿಕೆಗಳು ವಿಫಲವಾಗುತ್ತವೆ. ನಮ್ಮ ಆಸೆಗಳು ಭೌತ ಜಗತ್ತಿನಲ್ಲಿ ನೆಲೆಸಿರುವವರೆಗೆ ಪ್ರಗತಿ ಸಾಧಿಸುವುದು ಸಾಧ್ಯವಿಲ್ಲ. ಈ ಸಂಬಂಧವಾಗಿ ಒಬ್ಬ ವರನ ಕಡೆಯವರ ಕಥೆ ಇದೆ. ವಧುವಿನ ಮನೆಗೆ ಹೋಗಲು ಅವರು ಒಂದು ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ರಾತ್ರಿ ದೋಣಿಯಲ್ಲಿ ಕುಳಿತು ಪ್ರಯಾಣಕ್ಕೆ ಹೊರಟು ಬೆಳಗಿನ ಜಾವದ ವೇಳೆಗೆ ಅಲ್ಲಿಗೆ ತಲುಪಬೇಕೆಂದು ನಿಶ್ಚಯಿಸಿದರು. ರಾತ್ರಿ ಊಟವಾದ ಮೇಲೆ ಉತ್ಸಾಹದಿಂದ ವರನ ತಂಡದವರು ದೋಣಿಯನ್ನು ಹತ್ತಿಕೊಂಡು ಸುಖವಾಗಿ ಕುಳಿತುಕೊಂಡು ಅಂಬಿಗನಿಗೆ ಹೊರಡಲು ಹೇಳಿದರು. ತಂಡದ ಸದಸ್ಯರೆಲ್ಲರೂ ಸುಖವಾಗಿಯೇ ಕುಳಿತಿದ್ದರು. ತಣ್ಣನೆಯ ಗಾಳಿ ಬಹಳ ಹಿತವಾಗಿತ್ತು. ಅವರೆಲ್ಲರಿಗೂ ರಾತ್ರಿ ಗಾಢವಾದ ನಿದ್ರೆ ಬಂದಿತ್ತು. ಬೆಳಗ್ಗೆ ಬೇಗನೆ ಎದ್ದು ನೋಡುತ್ತಾರೆ, ಆಶ್ಚರ್ಯ!
ದೋಣಿ ಇದ್ದಲ್ಲೇ ಇದೆ, ಒಂದು ಅಂಗುಲವೂ ಮುಂದೆ ಹೋಗಿಲ್ಲ. ದೋಣಿಯವನೇನೋ ರಾತ್ರಿಯೆಲ್ಲ ರಭಸವಾಗಿ ಹುಟ್ಟು ಹಾಕಿರುವುದು ನಿಜ. ಕೊನೆಗೆ ವಿಚಾರ ಮಾಡಿ ನೋಡಿದಾಗ ದೋಣಿಯವನು ಹುಟ್ಟು ಹಾಕಿದ್ದರೂ ಲಂಗರು ಹಗ್ಗವನ್ನು ಬಿಚ್ಚದೆ ಇದ್ದುದರಿಂದಾಗಿ ದೋಣಿಯು ಮುಂದಕ್ಕೆ ಚಲಿಸಲೇ ಇಲ್ಲ. ಈ ಒಂದು ಅವಿವೇಕದಿಂದಾಗಿ ಮದುವೆಯ ಸಮಾರಂಭವೇ ಹಾಳಾಗಿ ಹೋಯಿತು. ನಮ್ಮ ಇಂದಿನ ನಾಗರಿಕತೆಯು ತಪ್ಪಾಗಿ ತಿಳಿದಿರುವ ನಾಗರಿಕತೆಯಾಗಿದೆ. ಏಕೆಂದರೆ ತಪ್ಪು ತಿಳುವಳಿಕೆಯ ನಾಯಕರು ಮೋಹದ ಲಂಗರವನ್ನು ಮೇಲೆತ್ತಲು ಮರೆತು ಬಿಟ್ಟಿರುತ್ತಾರೆ. ಅದರ ಬದಲಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ಅವರು ಇಂದ್ರಿಯ ತೋಷಣೆಯ ಆಧಾರದ ಮೇಲೆ ಕಟ್ಟಿರುವುದರಿಂದ ಲಂಗರವನ್ನು ಇನ್ನೂ ಭದ್ರವಾಗಿ ನೆಡಲಾಗುತ್ತದೆ. ಈ ಇಂದ್ರಿಯ ತೋಷಕ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಹಲವು ಯೋಜನೆಗಳ ರೂಪದಲ್ಲಿ ಘೋಷಿಸಲಾಗುತ್ತಿದೆ. ಇದನ್ನು ಭಗವದ್ಗೀತೆಯು ಹೀಗೆ ವರ್ಣಿಸುತ್ತದೆ: ಅಸುರಿ ಸ್ವಭಾವದವರು ಎಂದಿಗೂ ತೃಪ್ತಿಗೊಳಿಸಲಾಗದ ಕಾಮವನ್ನು ಆಶ್ರಯಿಸಿ ಗರ್ವ, ಜಂಭ, ಮದಗಳಿಂದ ಕೂಡಿ ಮೋಹಿತರಾಗಿ ಅಶಾಶ್ವತವಾದುದರ ಕಡೆಗೆ ಆಕರ್ಷಿತರಾಗಿ ಅಶುದ್ಧವಾದ ಕೆಲಸದಲ್ಲಿ ತೊಡಗುತ್ತಾರೆ. ಬದುಕಿರುವವರೆಗೂ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರ ನಂಬಿಕೆ. ಆದ್ದರಿಂದ ಅವರ ಕಾತರ ಕಳವಳಿಕೆಗಳಿಗೆ ಅಳತೆಯೇ ಇಲ್ಲ. ದೋಣಿಯವರಂತೆ ನಮ್ಮ ನಾಯಕರು ಮೋಹಿತರಾಗಿದ್ದಾರೆ. ನಾವು ಯಾವುದೋ ತಾತ್ಕಾಲಿಕವಾದ ಪ್ರಯೋಜನವನ್ನು ಪಡೆಯುವಂತೆ ಅವರು ನಮ್ಮನ್ನು ತಪ್ಪು ದಾರಿಗೆಳೆಯುತ್ತಾರೆ. ಆದರೆ ಅವರ ಹೂಟ ಹುನ್ನಾರುಗಳು ಎಲ್ಲಿಯವರೆಗೆ ಹೋದಾವು ಅನ್ನುವುದು ನಾವು ಗಮನಿಸಬೇಕಾದದ್ದು. ಹೃದಯ ಸ್ತಂಭನದಿಂದಲೂ ಕೊಲೆಗಾರರಿಂದ ಕೊಲ್ಲಲ್ಪಟ್ಟು ಅವರು ಸತ್ತು ಹೋದರೆ ಅವರಂತೆಯೇ ಇತರರು ಆ ಜಾಗವನ್ನು ಹಿಡಿಯುತ್ತಾರೆ. ಆಧುನಿಕ ಸಮಾಜದಲ್ಲಿ ಚಿಂತಕರೆನಿಸಿಕೊಂಡವರು ಭೌತಿಕವಾದ ಹೆಸರು, ಕೀರ್ತಿ, ಪ್ರತಿಷ್ಠೆಗಳಿಂದ ಮೋಹಿತರಾಗಿದ್ದಾರೆ. ಆದ್ದರಿಂದ ಅವರು ಜನಸಾಮಾನ್ಯರನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಾಧ್ಯವಿಲ್ಲ. ಹಾಗಾಗಿ ಜೀವನದ ಲಂಗರು ಮಾಯೆಯ ಸಾಗರದಲ್ಲಿ ಇಂದ್ರಿಯ ತೋಷಣೆಯ ಉದ್ದೇಶದಿಂದ ಇನ್ನೂ ಬಲವಾಗಿ ನಾಟಿಕೊಳ್ಳುತ್ತದೆ. ನಮ್ಮ ನಾಗರಿಕತೆಯು ನಿಂತ ನೀರಾಗಿ ಹೊಳೆಯುತ್ತದೆ ಮತ್ತೆ ಕೊಳೆಯುತ್ತದೆ ಕೂಡ. ನಾವು ಚಲಿಸುತ್ತಲೇ ಇಲ್ಲವಾದ್ದರಿಂದ ಸಮಸ್ಯೆ ತುಂಬಿದ ಬದುಕಿನ ಅದೇ ಸ್ಥಳದಲ್ಲೇ ನಿಂತು ಬಿಡುತ್ತೇವೆ. ಯುದ್ಧ, ಕ್ಷಾಮ, ಭೂಕಂಪ ಮತ್ತಿತರ ಗಂಡಾಂತರಗಳ ಮುಂದೆ ಯೋಜನೆಗಳೆಲ್ಲ ಕೆಲಸಕ್ಕೆ ಬಾರದ ಕಾಗದದ ತುಂಡುಗಳು. ಈ ವಿಪತ್ತುಗಳೆಲ್ಲವೂ ತಾಯಿ ದುರ್ಗೆಯು ಕೊಡುವ ಮುನ್ನೆಚ್ಚರಿಕೆಗಳು. ಮೋಹ ಪರವಶರಾಗಿ ಹಂಚಿಕೆಗಳನ್ನು ಹಾಕುವವರ ಮೇಲೆ ತನ್ನ ಶಾಶ್ವತ ಪ್ರಭುತ್ವ ಹೇಗಿದೆ ಎನ್ನುವುದನ್ನು ಈ ಮೂಲಕ ಅವಳು ಸ್ಥಿರಪಡಿಸುತ್ತಾಳೆ. ಭೌತ ಜೀವನಕ್ಕೆ ನಾವು ಬದ್ಧರಾಗುವಂತೆ ಲಂಗರಿನ ಮೇಲೆ ಬೀಳುವ ವಿವಿಧ ಭಾರಗಳಿಗೆ ಕಾರಣ ಆಧ್ಯಾತ್ಮಿಕ ಅಂಶಗಳ ಅಜ್ಞಾನದಿಂದಾಗಿ ಭೌತ ದೇಹದ ಮೇಲೆ ಮೋಹವನ್ನು ತಳೆಯುವುದು, ದೈಹಿಕ ಸಂಬಂಧಗಳು ಕಾರಣವಾಗಿ ನೆಂಟರಿಷ್ಟರ ಮೇಲೆ ಮೋಹ ಬೆಳೆಯುವುದು, ನಮ್ಮ ಜನ್ಮಭೂಮಿ ಮತ್ತು ಅಲೌಕಿಕವಾದ ಸೊತ್ತು ಸೊದೆಗಳ ಬಗೆಗೆ ಮೋಹ, ಬೌದ್ಧ ವಿಜ್ಞಾನದ ಆಸಕ್ತಿ, ಧಾರ್ಮಿಕ ರೂಪಗಳು ಮತ್ತು ಆಚರಣೆಗಳ ಬಗೆಗೆ ಅವುಗಳ ನಿಜವಾದ ಉದ್ದೇಶವನ್ನು ಅರಿಯದೆ ಮೋಹಗೊಳ್ಳುವುದು, ಇವೆಲ್ಲ ಮಾನವ ದೇಹವೆಂಬ ದೋಣಿಯನ್ನು ಭೌತಿಕ ಜಗತ್ತಿನಲ್ಲಿ ಲಂಗರು ಹಾಕಿ ನಿಲ್ಲಿಸುತ್ತವೆ. ಶ್ರೀಕೃಷ್ಣನು ಬಲವಾಗಿ ಬೇರು ಬಿಟ್ಟ ಆಲದ ಮರದ ಹೋಲಿಕೆಯನ್ನು ಕೊಟ್ಟು ಈ ಮೋಹದಿಂದ ಒಂದೇ ಸಾರಿಗೆ ಬಿಡುಗಡೆ ಪಡೆಯುವುದು ಹೇಗೆ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆಯೇ ಈ ವೃಕ್ಷದ ನಿಜವಾದ ಸ್ವರೂಪ ಈ ಜಗತ್ತಿನಲ್ಲಿ ಗ್ರಹಿಸಲು ಸಾಧ್ಯವಿಲ್ಲ. ಅದೆಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ಯಾರೂ ಅರಿಯರು, ಅಥವಾ ಎಲ್ಲಿ ಆರಂಭವಾಯಿತು ಅದರ ಮೂಲವೆಲ್ಲಿ ಎಂಬುದನ್ನು ನಾವು ತಿಳಿಯುತ್ತುಕೊಳ್ಳಬಹುದು, ಆದರೆ ತಿಳಿಯಲಾಗದು ಕೂಡ. ಈ ಆಲದ ಮರವನ್ನು ದೃಢ ನಿರ್ಧಾರದಿಂದ ಅಸಂಗವೆಂಬ ಶಸ್ತ್ರದಿಂದ ಕತ್ತರಿಸಿ ಹಾಕಬೇಕು. ಆಮೇಲೆ ಎಲ್ಲಿಗೆ ಹೋದರೆ ಮತ್ತೆ ವ್ಯಕ್ತಿಯು ಎಂದಿಗೂ ಹಿಂತಿರುಗುವುದಿಲ್ಲವೋ
ಆ ನೆಲೆಯನ್ನು ಅರಸಬೇಕು. ಸಮಸ್ತವು ಯಾರಿಂದ ಉಗಮ ಹೊಂದಿದೆಯೋ ಅನಾದಿ ಕಾಲದಿಂದ ವಿಸ್ತಾರಗೊಳ್ಳುತ್ತಲೇ ಇವೆಯೋ ಆ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗಬೇಕು. ತನ್ನ ಸೃಷ್ಟಿಯ ಸಮಸ್ತವನ್ನು ಕುರಿತು ಪೂರ್ಣ ಅರಿವಿರುವ ದೇವೋತ್ತಮ ಪರಮ ಪುರುಷನು ನಮ್ಮ ಅತ್ಯುತ್ತಮ ಹಿತಕ್ಕಾಗಿ ನಾವು ಈ ಭೌತ ಅಸ್ತಿತ್ವವನ್ನು ಹೋಗಲಾಡಿಸಿಕೊಳ್ಳಲು ಬಯಸಬೇಕೆಂದು ಹೇಳುತ್ತಾರೆ. ಭೌತಿಕವಾಗಿರುವ ಎಲ್ಲದರಿಂದಲೂ ನಾವು ನಮ್ಮನ್ನು ಕಳಚಿಕೊಳ್ಳಬೇಕು. ಕೆಟ್ಟ ವ್ಯವಹಾರದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಬೇಕೆಂದರೆ ನಮ್ಮ ಈ ಜನ್ಮವನ್ನು ಕೃಷ್ಣನ ದಿವ್ಯ ಸಂದೇಶ, ಅವನ ಭಕ್ತರು ಮತ್ತು ಅವನ ನಾಮಗಳ ಸಾಹಚರ್ಯದಿಂದ 100ಕ್ಕೆ 100 ಆಧ್ಯಾತ್ಮಿಕವಾಗಿ ಮಾಡಿಕೊಳ್ಳಬೇಕು. ಆದ್ದರಿಂದ ಸಾಮಾನ್ಯವಾಗಿ ಲೌಕಿಕ ವ್ಯವಹಾರಗಳಲ್ಲಿ ನಿರತರಾದವರು ಕೂಡ ಈ ಕೃಷ್ಣ ಪ್ರಜ್ಞಾ ಆಂದೋಲನದಿಂದ ಅತ್ಯಧಿಕ ಪ್ರಯೋಜನವನ್ನು ಪಡೆಯುವುದು ಸಾಧ್ಯ. ಎಲ್ಲ ಬಗೆಯ ಆಧ್ಯಾತ್ಮಿಕವಾದ ಪ್ರಯತ್ನಗಳಿಗೂ ಲೌಕಿಕವಾದ ಸೋಂಕು ಅಂಟಿಕೊಂಡಿರುತ್ತದೆ. ಆದರೂ ಶುದ್ಧವಾದ ಭಕ್ತಿ ಸೇವೆಯು ಎಲ್ಲ ಸೋಂಕುಗಳಿಗೆ, ಮಾಲಿನ್ಯಕ್ಕೆ ಅತೀತವಾದದ್ದು. ನಾವು ಭೌತವಾದ ತತ್ವಗಳನ್ನು ಕೃತಕವಾಗಿ ಹೊಂದಿಸಬೇಕಾಗಿಲ್ಲ. ನಮ್ಮ ಮನಸ್ಸುಗಳನ್ನು ಪರಮಪ್ರಭು, ದೇವೋತ್ತಮ, ಪರಮಪುರುಷ ಶ್ರೀಕೃಷ್ಣನ ದಿವ್ಯ ಚರಣ ಕಮಲಗಳ ಮೇಲೆ ನೆಲೆಗೊಳಿಸಿದರೆ ಸಾಕು. ಭಾರತದ ಎಲ್ಲ ಶಾಸ್ತ್ರ ಗ್ರಂಥಗಳು ಕೃಷ್ಣ ಪ್ರಜ್ಞಾ ನಿರತನಾಗುವುದರ ಬಗ್ಗೆ ತಿಳಿಸಿದೆ. ನಿರಾಕಾರವಾದಿಯಾದ ಶಂಕರಾಚಾರ್ಯರು ಕೂಡಿದಂತೆ ಎಲ್ಲ ಶ್ರೇಷ್ಠ ಬೋಧಕರು ಕೃಷ್ಣನನ್ನು ಪರಮಪ್ರಭುವೆಂದು ಅಂಗೀಕರಿಸುತ್ತಾರೆ. ಭಗವದ್ಗೀತೆಯ ಮೇಲಿನ ಭಾಷ್ಯದ ಪ್ರಾರಂಭದಲ್ಲಿ ಶಂಕರಾಚಾರ್ಯರು ನಾರಾಯಣನು ಈ ವ್ಯಕ್ತ ಮತ್ತು ಅವ್ಯಕ್ತ ಸೃಷ್ಟಿಗೆ ಅತೀತನಾಗಿದ್ದಾನೆ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನಾದ ನಾರಾಯಣನೇ ದೇವಕಿ ವಸುದೇವರ ಪುತ್ರನಾಗಿ ಅವತರಿಸಿದ ಕೃಷ್ಣನು ಎಂದು ಅದೇ ಭಾಷ್ಯದಲ್ಲಿ ಹೇಳುತ್ತಾರೆ. ಹಾಗಾಗಿ ಈ ದೃಷ್ಟಿಯಿಂದ ಕೃಷ್ಣನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಪ್ರಮಾಣಗಳೆನಿಸಿದವರು ಅವರು ಸಾಕಾರವಾದಿಗಳಾಗಿರಲಿ ನಿರಾಕಾರವಾದಿಗಳಾಗಿರಲಿ ಕೃಷ್ಣನೇ ಸರ್ವೋನ್ನತ ಪ್ರಭುವೆಂಬುದನ್ನು ಒಪ್ಪುತ್ತಾರೆ. ಈ ಲೋಕದಲ್ಲಿ ಜೀವಿಸಿದ್ದಾಗ ಕೃಷ್ಣನೇ ತನ್ನ ಕಾರ್ಯಚಟುವಟಿಕೆಗಳು ಮತ್ತು ಐಶ್ವರ್ಯಗಳ ಮೂಲಕ ತಾನು ಪರಮಪ್ರಭುವೆಂಬುದನ್ನು ಸಮರ್ಥಿಸಿದನು. ಪರಮಪ್ರಭು ಯಾರು, ಅವನು ಹೇಗಿದ್ದಾನೆ ಎಂದು ತಿಳಿದುಕೊಳ್ಳಲು ನಾವು ನಿಜವಾಗಿಯೂ ಕಾತರರಾಗಿದ್ದರೆ ವೈದಿಕ ಸಾಹಿತ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯೂ ನಮಗೆ ದೊರಕುತ್ತದೆ. ನಮ್ಮ ಶಕ್ತಿ ಏನಿದೆಯೋ ಅದೆಲ್ಲವೂ ನಾವು ಭಗವಂತನನ್ನು ಅರಿಯುವ ಸಲುವಾಗಿ ಬಳಸಿದ ಪಕ್ಷದಲ್ಲಿ ಕೃಷ್ಣನು ತಾನೇ ದೇವೋತ್ತಮ ಪರಮಪುರುಷನೆಂದು ಹೇಳುತ್ತಾನೆ, ಹಾಗೆ ಸಮರ್ಥಿಸಿ ತೋರಿಸುತ್ತಾನೆ. ಇದೊಂದು ವಿಷಯವನ್ನು ನಾವು ಒಪ್ಪಿಕೊಂಡೆವೆಂದರೆ ನಮ್ಮ ಶಿಕ್ಷಣವೆಲ್ಲವೂ ಪೂರ್ಣವಾಗುತ್ತದೆ. ದೇವರು ಯಾರು ಎಂಬುದನ್ನು ಕಂಡು ಹಿಡಿಯಲು ಸಂಶೋಧನೆ ಮಾಡುವುದು ಫ್ಯಾಷನ್ ಆಗಿದೆ, ಆದರೆ ಅದು ಅನಗತ್ಯ. ದೇವರಿದ್ದಾನೆ, ಅವನೇ ಹೀಗೆ ಹೇಳಿದ್ದಾನೆ ನೋಡಿ. ಅರ್ಜುನ, ನನಗಿಂತ ಉನ್ನತವಾದ ಸತ್ಯ ಇನ್ನೊಂದಿಲ್ಲ. ಪ್ರತಿಯೊಂದು ನನ್ನನ್ನು ಆಶ್ರಯಿಸಿ ನಿಂತಿದೆ, ದಾರದಲ್ಲಿ ಪೋಣಿಸಿದ ಮುತ್ತುಗಳ ಹಾಗೆ. ಈ ಮಾಹಿತಿಯನ್ನು ಭಗವದ್ಗೀತೆಯಲ್ಲಿ ಮಾತ್ರವಲ್ಲ, ಇತರ ಶಾಸ್ತ್ರ ಗ್ರಂಥಗಳಲ್ಲೂ ಕೊಟ್ಟಿದೆ. ಬಹಳ ಹಿಂದಿನಿಂದಲೂ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲಾದ ಮಹಾನ್ ಆಚಾರ್ಯರು ಅದನ್ನು ಒಪ್ಪಿದ್ದಾರೆ. ಇಂದು ಈಗಲೂ ಕೃಷ್ಣನನ್ನು ಸರ್ವೋತ್ತಮ ಪ್ರಭುವೆಂದು ಒಪ್ಪದೆ ಅವನು ಅರ್ಜುನನಿಗೆ ನೀಡಿದ ಬೋಧನೆಯನ್ನು ಅಂಗೀಕರಿಸಿರುವ ಜನರೂ ಇದ್ದಾರೆ. ಹೀಗೆ ಅವರು ಪರೋಕ್ಷವಾಗಿ ಕೃಷ್ಣನನ್ನು ಒಪ್ಪಿಕೊಳ್ಳುತ್ತಾರೆ. ಭಗವದ್ಗೀತೆಯನ್ನು ಒಂದು ಶ್ರೇಷ್ಠ ಧರ್ಮ ಗ್ರಂಥವೆಂದು ಒಪ್ಪುವವನು ಕೃಷ್ಣನನ್ನು ಒಪ್ಪಿಕೊಂಡಂತೆಯೇ. ಕೃಷ್ಣನೇ ಪರಮ ಸತ್ಯ. ನಮಗೂ ಅವನಿಗೂ ಶಾಶ್ವತವಾದ ಸಂಬಂಧವಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ದೇವರೊಂದಿಗೆ ನಮ್ಮ ನಿತ್ಯ ಸಂಬಂಧವು ಸಭಾಜನಃ, ಭಗವಂತ ದೊಡ್ಡವನು,
ನಾವು ಅವನ ಅಧೀನರು, ಅವನು ಆಳುವವನು, ನಾವು ಆಳಲ್ಪಡುವವರು. ಆಳ್ವಿಕೆಗೊಳಗಾದವನ ಕರ್ತವ್ಯ ಆಳುವವನನ್ನು ಮೆಚ್ಚಿಸುವುದು. ಹಾಗೆಯೇ ನಾವು ಸಂತೋಷವಾಗಿರಬೇಕೆಂದರೆ ಕೃಷ್ಣನನ್ನು ಸಂತೋಷಪಡಿಸುವುದು ಹೇಗೆ ಎನ್ನುವುದನ್ನು ನಾವು ಕಲಿಯಬೇಕು. ಇದೇ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ. ಆದರೆ ಪರಮಪ್ರಭುವು ನಮ್ಮ ಸೇವೆಯಿಂದಲೂ ಪರಿಶ್ರಮದಿಂದಲೂ ಸಂತೋಷ ಪಡುತ್ತಾನೆ ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ? ನಮ್ಮ ಸೇವೆಯನ್ನು, ಉದ್ಯೋಗವನ್ನು ಪರಿಪೂರ್ಣವಾಗಿಸುವುದು ಸಾಧ್ಯವಿದೆ. ಹಾಗೆಯೇ ಪ್ರತಿಯೊಬ್ಬನು ತನ್ನ ಪದವಿಗನುಗುಣವಾಗಿ ಒಂದಲ್ಲ ಒಂದು ಸೇವೆಯಲ್ಲಿ ನಿರತವಾಗಬಹುದು. ಅವನು ಅಮೇರಿಕನ್ ಇರಬಹುದು ಅಥವಾ ಭಾರತೀಯನೂ ಆಗಿರಬಹುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರಬಹುದು, ಗಂಡಸು, ಹೆಂಗಸು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಿರಬಹುದು. ಯಾವುದೋ ಒಂದು ಬಗೆಯ ಕೆಲಸವನ್ನು ಅವನು ಮಾಡುತ್ತಾನೆ. ಅದೇ ಅವನ ವೃತ್ತಿ ಧರ್ಮ ಮತ್ತು ಉದ್ಯೋಗ. ಭಗವಂತನು ಒಂದು ಕೆಲಸದ ನಿರ್ವಹಣೆಯಿಂದ ತೃಪ್ತನಾದನೆ ಎಂಬುದನ್ನು ನೋಡುವುದರ ಮೂಲಕ ಆ ಕೆಲಸದ ಪರಿಪೂರ್ಣತೆಯನ್ನು ಪರೀಕ್ಷಿಸಬಹುದು. ಭಗವಂತನ ಮೆಚ್ಚುಗೆಯನ್ನು ಅವನ ಪ್ರತಿನಿಧಿಯಾದ ಗುರುವಿನ ಮೆಚ್ಚುಗೆಯಿಂದ ತಿಳಿದುಕೊಳ್ಳಬಹುದು. ಆದ್ದರಿಂದ ಮೊದಲು ದೇವೋತ್ತಮ ಪರಮಪುರುಷನ ನಿಜವಾದ ಪ್ರತಿನಿಧಿಯಾದ ಒಬ್ಬ ಗುರುವನ್ನು ಅರಸಿ ಅವನ ನಿರ್ದೇಶನದಲ್ಲಿ ಕಾರ್ಯತತ್ಪರನಾಗುವುದು ಅಗತ್ಯ. ಅವನಿಗೆ ನಮ್ಮ ಕೆಲಸವು ಮೆಚ್ಚುಗೆಯಾದರೆ ಭಗವಂತನು ಮೆಚ್ಚಿದ್ದಾನೆಂದು ನಾವು ತಿಳಿದುಕೊಳ್ಳಬೇಕು. ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನು ವಿವರಿಸಿದ್ದಾರೆ. ಗುರುವಿನ ಕೃಪೆಯಿಂದ ಭಗವಂತನ ಕೃಪೆಯೂ ಲಭ್ಯವಾಗುತ್ತದೆ. ಗುರುವಿನ ಕರುಣೆಯಿಲ್ಲದೆ ಯಾರೂ ಯಾವುದೇ ಪ್ರಗತಿಯನ್ನು ಕಾಣಲಾರರು. ಆದ್ದರಿಂದ ನಾನು ಸದಾ ಶ್ರೀ ಗುರುವನ್ನು ನೆನೆಯುತ್ತಿರುತ್ತೇನೆ. ಕೊನೆಯ ಪಕ್ಷ ದಿನದ 3 ಹೊತ್ತು ನನ್ನ ಗುರುವಿನ ಚರಣಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಗುರುವು ಭಗವಂತನ ಪ್ರತಿನಿಧಿಯಾಗಿದ್ದಾನೆ. ಹಾಗೆಯೇ ಹೇಗೆ ಅವನು ಪ್ರತಿನಿಧಿಯಾಗುತ್ತಾನೆ? ಯಾರಾದರೂ ಅದೊಂದು ಕನ್ನಡಕ ಎಂದು ಹೇಳಿದರೆ ಮತ್ತು ಅವನು ಹಾಗೆಂದು ಶಿಷ್ಯನಿಗೆ ಕಲಿಸಿಕೊಟ್ಟರೆ ಅವನಿಗೆ ಅದನ್ನು ಕನ್ನಡಕವೆಂದು ಗುರುತಿಸುವುದರಲ್ಲಿ ಯಾವ ಕಷ್ಟವೂ ಇರುವುದಿಲ್ಲ ಅಲ್ಲವೇ? ಒಂದು ನಿರ್ದಿಷ್ಟ ಪರಂಪರೆಯ ಬೋಧನೆಯನ್ನು ಗುರುವು ತನ್ನದಾಗಿ ಮಾಡಿಕೊಂಡಿರುತ್ತಾನೆ. ಈ ಸಂದರ್ಭದಲ್ಲಿ ಮುಖ್ಯ ಪದ ಕನ್ನಡಕ ಎನ್ನುವುದು. ಗುರುವು ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಹೇಳಬೇಕಾಗಿಲ್ಲ. ಅದೇ ಅರ್ಹತೆ ನಾನು ಪರಮೋತ್ತನನು ಮತ್ತು ಪರಮೋನ್ನತನು ಎನ್ನುವುದನ್ನು ಸೂಚಿಸುವ ಪರಿಮಾರ್ಗ ಎಂದು ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಕೃಷ್ಣನು ಪರಮೋನ್ನತನು ಎಂದು ಗುರುವು ಹೇಳುತ್ತಾನೆ. ಕೃಷ್ಣನ ಪ್ರತಿನಿಧಿಯಾಗಬೇಕಾದರೆ ಅಥವಾ ಗುರುವೆನಿಸಿಕೊಳ್ಳಬೇಕಾದರೆ ಅಸಾಧಾರಣ ಅರ್ಹತೆ ಯಾವುದರ ಅಗತ್ಯವೂ ಇಲ್ಲ. ತನ್ನದೇ ಆದ ವಿವರಣೆ ಯಾವುದೂ ಇಲ್ಲದೆ ಅಧಿಕೃತ ಸಂದೇಶವನ್ನು ಅವನು ಒಯ್ದುಕೊಡುತ್ತಾನೆ ಅಷ್ಟೆ. ತನ್ನದೇ ಆದ ವಿವರಣೆಯನ್ನು ಸೇರಿಸಿದನೆಂದರೆ ಒಡನೆಯೇ ಮೂಲ ಸಂದೇಹವು ಕಳೆದು ಹೋಗುತ್ತದೆ, ಬೋಧನೆಯು ತಪ್ಪಾಗುತ್ತದೆ. ತನಗೆ ಇಚ್ಛೆ ಬಂದಂತೆ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡುವವನನ್ನು ಒಡನೆಯೇ ತಿರಸ್ಕರಿಸತಕ್ಕದ್ದು. ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನಿಜವಾದ ಗುರು ಯಾರು, ಯಾರೂ ಅಲ್ಲ ಎಂಬುದನ್ನು ಕಂಡುಕೊಳ್ಳುವಷ್ಟಾದರೂ ವಿವೇಕ ನಮಗಿರಬೇಕು. ಉದಾಹರಣೆಗೆ, ನಾವು ಏನನ್ನಾದರೂ ಕೊಳ್ಳಲು ಬಯಸಿದರೆ ಅದೆಂತಹ ವಸ್ತು ಎಂಬುದರ ಬಗೆಗೆ ಸ್ವಲ್ಪವನ್ನಾದರೂ ನಾವು ತಿಳಿದುಕೊಂಡಿರಬೇಕು. ಇಲ್ಲವಾದರೆ ನಾವು ಮೋಸಕ್ಕೆ ಬಲಿಯಾಗುತ್ತೇವೆ. ಮಾರ್ಕೆಟಿಗೆ ಹೋಗಿ ಹೂವಿನ ಹಣ್ಣುಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ನಾವು ಹೂವು, ಹಣ್ಣುಗಳು ಯಾವುವು ಇದೆ ಎನ್ನುವುದನ್ನು ಮೊದಲು ಪರಿಶೀಲಿಸುತ್ತೇವೆ. ಮಾರ್ಕೆಟಿಗೆ ಹೋದ ನಂತರ ಮಾವಿನ ಹಣ್ಣು ತೆಗೆದುಕೊಳ್ಳಲು ಬಯಸಿದರೆ ಮಾವಿನ ಹಣ್ಣು ಎಂತಹ ವಸ್ತು, ಅದು ಹೇಗೆ ಕಾಣಿಸುತ್ತದೆ, ಎಷ್ಟೆಂಬುದನ್ನಾದರೂ
ಕೊನೆಯ ಪಕ್ಷ ನಾವು ತಿಳಿದುಕೊಂಡಿರಬೇಕು. ಹಾಗೆಯೇ ಅಧಿಕೃತ ಗುರುವಿಗೆ ಇರಬೇಕಾದ ಅರ್ಹತೆಗಳನ್ನು ಕುರಿತು ಪ್ರಾರಂಭಿಕವಾದ ಅಲ್ಪ ಜ್ಞಾನವಾದರೂ ನಮಗಿರಬೇಕು. ಭಗವದ್ಗೀತೆಯು ಗುರು ಪರಂಪರೆಯನ್ನು ಕುರಿತು ಸ್ವಲ್ಪ ಮಾಹಿತಿ ಕೊಡುತ್ತದೆ. ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಈ ಅವಿನಾಶಿಯಾದ ಯೋಗ ವಿಜ್ಞಾನವನ್ನು ನಾನು ಸೂರ್ಯದೇವ ವಿವಸ್ವಾನನಿಗೆ ಬೋಧಿಸಿದೆನು. ವಿವಸ್ವಾನನು ಮಾನವ ಕುಲದ ಜನಕ ಮನುವಿಗೂ, ಮನುವು ಇಕ್ಷ್ವಾಕುವಿಗೂ ಬೋಧಿಸಿದರು. ಈ ಪರಮೋನ್ನತ ವಿಜ್ಞಾನವು ಹೀಗೆ ಗುರು ಶಿಷ್ಯ ಪರಂಪರೆಯಿಂದ ಬಂದು ರಾಜರ್ಷಿಗಳು ಅದನ್ನು ಕಲಿತುಕೊಂಡರು. ಆದರೆ ಕಾಲಕ್ರಮದಲ್ಲಿ ಪರಂಪರೆಯು ಕಡಿದು ಹೋಗಿ ವಿಜ್ಞಾನವು ಕಳೆದು ಹೋದಂತೆ ತೋರಿತು. ಭಗವಂತನೊಂದಿಗಿನ ಸಂಬಂಧವನ್ನು ಕುರಿತ ಆ ಮಹತ್ವದ ವಿಜ್ಞಾನವನ್ನು ಇಂದು ನಾನು ನಿನಗೆ ಬೋಧಿಸಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಹಾಗೂ ನನ್ನ ಪ್ರೀತಿಯ ಗೆಳೆಯ. ನೀನು ಈ ವಿಜ್ಞಾನದ ದಿವ್ಯ ರಹಸ್ಯವನ್ನು ಅರಿಯುತ್ತೀಯೆ. ಆ ಮೂಲ ಗುರು ಶಿಷ್ಯರ ಪರಂಪರೆ ಕಡಿದು ಹೋಯಿತು. ಆದರೆ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ಅದೇ ಸಂದೇಶವನ್ನು ಪಡೆಯಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣನು ಪ್ರಾಚೀನ ಕಾಲದಲ್ಲಿ ಸೂರ್ಯನೊಂದಿಗೆ ಹೇಗೆ ಮಾತನಾಡಿದನೋ ಹಾಗೆಯೇ ಅರ್ಜುನನೊಂದಿಗೆ ಮಾತನಾಡಿದ್ದಾನೆ. ಅರ್ಜುನ ಮತ್ತು ಕೃಷ್ಣನ ಮಾತುಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಸುಲಭ ಸಾಧ್ಯ. ಆದರೆ ನಮ್ಮದೇ ದಾರಿಯಲ್ಲಿ ಅದಕ್ಕೆ ವಿವರಣೆ ನೀಡಲು ಹೊರಟಿದ್ದೇ ಆದರೆ ಫಲವು ಕೇವಲ ಅವಿವೇಕವಾಗುತ್ತದೆ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಅತ್ಯುತ್ತಮವಾದ ವಿಧಾನವೆಂದರೆ ಅಧಿಕೃತನಾದ ಒಬ್ಬ ಗುರುವು ಅಂಗೀಕರಿಸುವುದು. ಇದೇನು ಕಷ್ಟವಲ್ಲ. ಕೃಷ್ಣನು ದೇವೋತ್ತಮ ಪರಮಪುರುಷನಾದ್ದರಿಂದ ಅವನು ಹೇಳಿದ್ದುದೆಲ್ಲವನ್ನು ಒಪ್ಪಿಕೊಳ್ಳುವುದಾಗಿ ಅರ್ಜುನ ಹೇಳುತ್ತಾನೆ. ಅರ್ಜುನ ಹೀಗೆ ನುಡಿದನು, ನನ್ನ ಪ್ರೀತಿಯ ಕೃಷ್ಣನೇ, ಅಚ್ಯುತನೇ, ಈಗ ನನ್ನ ಮೋಹವು ಹೋಯಿತು. ನಿನ್ನ ಕೃಪೆಯಿಂದ ನನಗೆ ನೆನಪುಗಳು ಮರುಕಳಿಸಿತು. ನನಗೀಗ ಯಾವುದೇ ಸಂದೇಹ ಉಳಿದಿಲ್ಲ. ನೀನು ಹೇಳಿರುವಂತೆಯೇ ಕಾರ್ಯೋನ್ಮುಖನಾಗಲು ಸಿದ್ಧನಾಗಿದ್ದಾನೆ. ಹಾಗೆ ನನ್ನ ಮನಸ್ಸು ಸಿದ್ಧವಾಗಿದೆ. ನಾನೀಗ ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ. ಅರ್ಜುನನ ಹಾಗೆಯೇ ನಾವು ಕೂಡ ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಳ್ಳಬೇಕು. ಹಾಗೇನೆ ಅವನು ಹೇಳಿದಂತೆ ಎಲ್ಲವನ್ನು ಪಾಲಿಸಬೇಕು, ಮಾಡಬೇಕು. ಕುಂತಿ ಪುತ್ರನೇ, ನೀನು ಮಾಡುವುದೆಲ್ಲವನ್ನು, ತಿನ್ನುವುದೆಲ್ಲವನ್ನು, ಏನೇನು ಯಾಗ ಮಾಡುವೆಯೋ, ಅರ್ಪಿಸುವೆಯೋ ಅದೆಲ್ಲವನ್ನು, ನೀನು ಮಾಡುವ ತಪಸ್ಸೆಲ್ಲವನ್ನು ನನಗೆ ಮಾಡಿದ ಅರ್ಪಣೆ ಎಂಬಂತೆ ಮಾಡು. ಈ ಭಾವನೆಯಿಂದ ಕೃಷ್ಣನನ್ನು ಒಪ್ಪಿಕೊಳ್ಳುವುದರಿಂದ ನಾವು ಸಂಪೂರ್ಣ ಜ್ಞಾನವನ್ನು ಪಡೆಯಬಹುದು. ಕೃಷ್ಣನನ್ನು ಒಪ್ಪಿಕೊಳ್ಳದೆ ಭಗವದ್ಗೀತೆಗೆ ನಮಗಿಚ್ಛೆ ಬಂದಂತೆ ವಿವರಣೆ ನೀಡಿದ ಪಕ್ಷದಲ್ಲಿ ಎಲ್ಲವೂ ಹಾಳಾಗಿ ಹೋಗುತ್ತದೆ. ನಾವು ಪ್ರಾಮಾಣಿಕರಾಗಿದ್ದರೆ ಕೃಷ್ಣನ ಕೃಪೆಯಿಂದ ಪ್ರಾಮಾಣಿಕನಾದ ಸದ್ಗುರುವು ನಮಗೆ ದೊರಕುತ್ತಾನೆ. ಮೋಸಕ್ಕೊಳಗಾಗಲೆಂದೇ ನಾವು ಬಯಸಿದರೆ ಕೃಷ್ಣನು ಒಬ್ಬ ಮೋಸಗಾರನನ್ನೇ ನಮಗೆ ಯಾವಾಗಲೂ ಕಳಿಸಿಬಿಡುತ್ತಾನೆ. ಅಂದರೆ ನಾವು ಮೋಸಗಾರನನ್ನೇ ಯೋಚಿಸುತ್ತಿದ್ದರೆ ಅದೇ ನಮ್ಮ ಪಾಲಿಗೆ ಬರುತ್ತದೆ. ಹಾಗಾಗಿ ಅದರಿಂದ ನಾವು ಬದುಕಿನುದ್ದಕ್ಕೂ ವಂಚನೆಗೆ ಒಳಗಾಗಬೇಕಾಗುತ್ತದೆ. ಈಗ ಸದ್ಯ ನಡೆಯುತ್ತಿರುವುದೇ ಅದು ಅಲ್ಲವೇ? ಕೃಷ್ಣನ ನಿಜಸ್ವರೂಪವನ್ನು ತಿಳಿದುಕೊಳ್ಳಲು ಇಚ್ಛಿಸದೆ ತಮ್ಮದೇ ಆದ ಅಸಮರ್ಪಕ ದೃಷ್ಟಿಯಿಂದ ನೋಡಲು ಬಯಸಿದರೆ ಭಗವಂತನಾದ ಕೃಷ್ಣನು ಅಜ್ಞಾತನಾಗಿಯೇ ಉಳಿಯುತ್ತಾನೆ. ಇಡೀ ಪ್ರಕ್ರಿಯೆಯು ಕೃಷ್ಣನನ್ನು, ಅವನ ಬೋಧನೆಗಳನ್ನು ಒಪ್ಪುವುದು, ಆದ್ದರಿಂದ ಅವನಿಗೆ ಭಕ್ತಿಯುತ ಸೇವೆಯನ್ನು ಮಾಡುವುದು. ರಾಧಾರಾಣಿಯೇ ಪರಿಪೂರ್ಣ ಭಕ್ತಿ ಸೇವೆಯ ಪ್ರತಿರೂಪ. ಬ್ರಹ್ಮ ಸಂಹಿತೆಯಲ್ಲಿ ರಾಧಾರಾಣಿಯನ್ನು ಕೃಷ್ಣನ ಆಧ್ಯಾತ್ಮಿಕ ಶಕ್ತಿಯ ವಿಸ್ತರಣವೆಂಬುದಾಗಿ ವರ್ಣಿಸಿದೆ. ಈ ದೃಷ್ಟಿಯಿಂದ ಅವಳು ಕೃಷ್ಣನಿಂದ ಬೇರೆಯಲ್ಲ. ರಾಧೆ ಮತ್ತು ಕೃಷ್ಣರನ್ನು ಓಲೈಸುವ ಗೋಪಿಯರು ಸಾಮಾನ್ಯ ಹೆಂಗಸರಲ್ಲ ಅಥವಾ ಹುಡುಗಿಯರಲ್ಲ. ಅವರು ಕೃಷ್ಣನ ಹ್ಲಾದಿನಿ ಶಕ್ತಿಯ ವಿಸ್ತರಣಗಳು. ರಾಧಾರಾಣಿಯನ್ನಾಗಲಿ
ಗೋಪಿಕೆಯರನ್ನಾಗಲಿ ಸಾಮಾನ್ಯ ಸ್ತ್ರೀಯರೆಂದು ಎಂದಿಗೂ ಪರಿಗಣಿಸತಕ್ಕದ್ದಲ್ಲ. ವಾಸ್ತವವಾಗಿ ಅವರ ಸ್ವರೂಪವನ್ನು ಅರಿಯಬೇಕಾದರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಸಾಮಾನ್ಯ ಜೀವಿಗಳಾದ ನಾವು ಶ್ರೀಮತಿ ರಾಧಾರಾಣಿಯ ಸಾಹಚರ್ಯವನ್ನು ಪಡೆದುಕೊಳ್ಳ ಬಯಸಿದರೆ ಅವಳು ಸಾಮಾನ್ಯ ಹೆಂಗಸಲ್ಲವಾದರೂ ಅದು ಸಾಧ್ಯವಾದಿತ್ತು. ಭಕ್ತಿ ಸೇವೆಯಲ್ಲಿ ಬಹಳವಾಗಿ ಮುಂದುವರೆದು ನಮ್ಮನ್ನು ಅರ್ಹರನ್ನಾಗಿ ಮಾಡಿಕೊಂಡರೆ ನಾವು ರಾಧಾರಾಣಿಯ ಸಾಹಚರ್ಯವನ್ನು ಪಡೆಯಬಹುದು. ಭಕ್ತಿ ಸೇವೆಯಲ್ಲಿ ಹತಾಶೆ ಇಲ್ಲ. ಬಹಳ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸೇವೆ ಸಲ್ಲಿಸಿದರೂ ಅದು ಬೆಳೆಯುತ್ತದೆ. ಭಕ್ತಿ ಸೇವೆಯು ಎಂದಿಗೂ ನಷ್ಟವಾಗುವುದಿಲ್ಲ. ಭೌತ ವಸ್ತುಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ನಾವು ಗಳಿಸಿರುವುದೆಲ್ಲವನ್ನು ಈ ದೇಹತ್ಯಾಗ ಮಾಡಿದೊಡನೆ ಕಳೆದುಕೊಳ್ಳುತ್ತೇವೆ. ಆದರೆ ನಾವು ಶಾಶ್ವತ ಆಧ್ಯಾತ್ಮಿಕ ಕಿಡಿಗಳಾದುದರಿಂದ ನಮ್ಮ ಆಧ್ಯಾತ್ಮಿಕ ಆಸ್ತಿಯು ನಮ್ಮೊಂದಿಗೆಯೇ ತೆರಳುತ್ತದೆ, ಕ್ರಮೇಣ ಫಲಿಸುತ್ತದೆ. ಹೀಗೆ ಯಾರು ಹಿಂದಿನ ಜನ್ಮದಲ್ಲಿ ಪಾರಲೌಕಿಕವಾದ ಜ್ಞಾನವನ್ನು ಬೆಳೆಸಿಕೊಂಡಿದ್ದರೋ ಅವರು ಈಗ ಕೃಷ್ಣ ಪ್ರಜ್ಞಾ ಆಂದೋಲನದೊಂದಿಗೆ ಸಮರ್ಪಕವಾದ ಸಂಪರ್ಕ ಪಡೆದುಕೊಳ್ಳುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಸಾಮಾನ್ಯವಾದದ್ದಲ್ಲ. ಅನೇಕ ಲಕ್ಷ ಕೋಟಿ ವ್ಯಕ್ತಿಗಳಲ್ಲಿ ಯಾವನೋ ಒಬ್ಬನು ಪರಿಪೂರ್ಣತೆಯನ್ನು ಸಾಧಿಸಲು ಆಸಕ್ತನಾಗಿರುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕೇವಲ ಈ ಪುಸ್ತಕವನ್ನು ಓದುವುದರಿಂದ ಹಾಗೂ 15 ನಿಮಿಷ ಅದನ್ನು ಕುರಿತು ಧ್ಯಾನಿಸುವುದರಿಂದ ಯಾರು ಬೇಕಾದರೂ ಒಡನೆಯೇ ಶಕ್ತಿಯನ್ನು ಗಳಿಸಬಹುದು. ವ್ಯವಹಾರದಲ್ಲಿ ಜಯಶಾಲಿ ಆಗಬಹುದು, ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬಹುದು ಎಂದು ನಾವು ಜಾಹೀರು ಮಾಡುವುದು ಸಾಧ್ಯವಾಗುವುದಾದರೆ ಅನೇಕ ಜನರು ಪುಸ್ತಕದ ಕಡೆಗೆ ಆಕರ್ಷಿತರಾಗಬಹುದು. ಜನರು ಏಕೆ ಕೃಷ್ಣ ಪ್ರಜ್ಞೆಯತ್ತ ಆಕರ್ಷಿತರಾಗುವುದಿಲ್ಲವೆಂದರೆ ಅವರು ಮಾಯೆಯಿಂದ ವಂಚಿತರಾಗಲು ಅಪೇಕ್ಷಿಸುತ್ತಾರೆ. ಅಧಿಕ ಪ್ರಮಾಣದಲ್ಲಿ ತಿನ್ನುವುದು ಅಥವಾ 24 ಗಂಟೆಯೂ ನಿದ್ರಿಸುವುದು ಅಥವಾ ಒಂದೊಂದು ರಾತ್ರಿಯೂ ಒಂದೊಂದು ಹಗಲು ಹೊಸ ಸಂಗಾತಿಯನ್ನು ಭೋಗಿಸುವುದು ಇಷ್ಟೇ ಬದುಕಿನ ಪರಿಪೂರ್ಣತೆ ಎಂದು ಅವರು ಭಾವಿಸುತ್ತಾರೆ. ಜನರಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಇದೆಯೇ ಹೊರತು ಜೀವನದ ಪರಿಪೂರ್ಣತೆಯಲ್ಲಿ ಅಲ್ಲ. ಬುದ್ಧಿವಂತನಾದ ಪ್ರತಿಯೊಬ್ಬ ವ್ಯಕ್ತಿಯು ಕೊನೆಯ ಪಕ್ಷ ಕೃಷ್ಣ ಪ್ರಜ್ಞೆಯ ಪ್ರಯೋಗ ಮಾಡಬೇಕು. ಅವನು ಹೀಗೆ ಹೇಳಿಕೊಳ್ಳಬೇಕು: ಸರಿ, ನಾನು ಇಷ್ಟು ಜನ್ಮಗಳ ಕಾಲ ತಿನ್ನುವುದು, ಮಲಗುವುದು ಇಷ್ಟರಲ್ಲೇ ಕಳೆದಿದ್ದೇನೆ. ನಾನು ಪ್ರಾಣಿ ಪಕ್ಷಿ ಜನ್ಮಗಳನ್ನೆತ್ತಿದಾಗಲೂ ಈ ವಸ್ತುಗಳು ನಮಗೆ ದೊರಕಿದ್ದವು. ಕೊನೆಯ ಪಕ್ಷ ಈಗ ಜನ್ಮದಲ್ಲಿ ತಿನ್ನುವುದು, ಮಲಗುವುದು, ರಕ್ಷಿಸಿಕೊಳ್ಳುವುದು ಮತ್ತು ಸಂಭೋಗ ಈ 4 ಮೃಗೀಯ ಜೀವನದ ಅಂಶಗಳನ್ನು ತಡೆಯುತ್ತೇನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ನನ್ನ ಸಮಯವನ್ನು ಮುಡಿಪಾಗಿಡುತ್ತೇನೆ. ಈ ರೀತಿಯಲ್ಲಿ ನನ್ನ ಬದುಕು ಯಶಸ್ವಿಯಾಗುತ್ತದೆ. ಕೃಷ್ಣ ಪ್ರಜ್ಞೆ ಎಂಬ ಈ ಉಕ್ತಿಯನ್ನು ನಾವು ರಚಿಸಿಲ್ಲ. ಜಗತ್ತಿನ ಇತಿಹಾಸದಲ್ಲಿ ಕೃಷ್ಣ ಪ್ರಜ್ಞೆ ಎನ್ನುವುದು ಅತ್ಯಂತ ಪ್ರಾಚೀನವಾದ ನುಡಿಗಟ್ಟು. ಸದಾ ನನ್ನನ್ನು ಕುರಿತು ಯೋಚಿಸು, ನನ್ನ ಭಕ್ತನಾಗಿರು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರ ಮಾಡು. ಇದರ ಫಲವಾಗಿ ನೀನು ತಪ್ಪದೇ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಪ್ರಿಯ ಮಿತ್ರನಾದುದರಿಂದ ನಿನಗೆ ಈ ಭರವಸೆಯನ್ನು ನಾನು ಕೊಡುತ್ತಿದ್ದೇನೆ. ಸದಾ ನನ್ನನ್ನು ಧ್ಯಾನಿಸುವುದರಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸು. ನನ್ನ ಸೇವೆ ಮಾಡುವುದರಲ್ಲಿ ನಿನ್ನ ದೇಹವನ್ನು ತೊಡಗಿಸು. ನನಗೆ ಶರಣಾಗತನಾಗು. ಸಂಪೂರ್ಣವಾಗಿ ನನ್ನಲ್ಲೇ ಮಗ್ನನಾಗಿ ನೀನು ಖಂಡಿತವಾಗಿಯೂ ನನ್ನಲ್ಲೇ ಬಂದು ಸೇರುವೆ. ಮನ್ಮನಾ ಭವ ಮದ್ಭಕ್ತೋ ಎಂದರೆ ಯಾವಾಗಲೂ ನನ್ನನ್ನೇ ಸ್ಮರಿಸುತ್ತಿರು ಎಂದರ್ಥ. ಇದನ್ನೇ ಕೃಷ್ಣ ಪ್ರಜ್ಞೆ ಎನ್ನುವುದು. ಭಗವದ್ಗೀತೆಯಲ್ಲಿ ಕೃಷ್ಣನು ನಾವು ತನ್ನನ್ನು ಪೂಜಿಸಬೇಕು, ನಮಸ್ಕರಿಸಬೇಕು, ಆಮೇಲೆ ತನ್ನಲ್ಲಿಗೆ ಬರಬೇಕು ಎಂಬುದನ್ನು ಹೇಳುತ್ತಾನೆ. ಮತ್ತೆ ಅದನ್ನು ಮತ್ತೆ ಮತ್ತೆ ಹೇಳುತ್ತಲೇ ಇರುತ್ತಾನೆ. ಭಗವದ್ಗೀತೆಯು ಕೃಷ್ಣ ಪ್ರಜ್ಞೆಯ ಪೂರ್ಣ ಅಗತ್ಯವನ್ನು ಒತ್ತಿ ಒತ್ತಿ ಹೇಳುತ್ತದೆ. ಭಗವದ್ಗೀತೆಯು ಉಪನಿಷತ್ತುಗಳ ಸಾರವೆಂದು ಅಂಗೀಕೃತವಾಗಿದೆ. ಐತಿಹಾಸಿಕ ದೃಷ್ಟಿಯಿಂದಲೂ ಅದನ್ನು ಹೋಲುವಂತಹದ್ದು ಇನ್ನೊಂದಿಲ್ಲ. ಪುರಾತತ್ವದ
ಆಧಾರದಿಂದ ಕೃಷ್ಣನು ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದ್ದು 5,000 ವರ್ಷಗಳಿಗೂ ಹಿಂದೆ ಎಂದು ಲೆಕ್ಕ ಮಾಡಲಾಗಿದೆ. ಹಾಗಾಗಿ ಐತಿಹಾಸಿಕ ದೃಷ್ಟಿಯಿಂದಲೂ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ನಾವು ನೆನಪಿನಲ್ಲಿಡಬೇಕು. ಹಾಗೆ 5,000 ವರ್ಷಗಳಷ್ಟು ಪ್ರಾಚೀನವಾದದ್ದು. ಅದರ ದರ್ಶನವು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಪ್ರಾಚೀನವಾದದ್ದು. ನಾವು ಇನ್ನೂ ಹಿಂದಕ್ಕೆ ಅದನ್ನು ಗುರುತಿಸಬೇಕೆಂದರೆ ಕೃಷ್ಣನು ಅದನ್ನು ಸೂರ್ಯನಿಗೆ ಹೇಳಿದುದಾಗಿ ಹೇಳಲಾಗಿದೆ. ಕೃಷ್ಣನು ನಿತ್ಯನು ಮತ್ತು ಕೃಷ್ಣ ಪ್ರಜ್ಞೆಯು ನಿತ್ಯವಾದದ್ದು. ಕೃಷ್ಣ ಪ್ರಜ್ಞೆಯನ್ನು ನಾವು ಈ ರೀತಿಯಲ್ಲೇ ಪರಿಗಣಿಸತಕ್ಕದ್ದು. ಅದು ಕೇವಲ ಒಂದು ಸಿದ್ಧಾಂತ ಮಾತ್ರವಲ್ಲ. ಕೃಷ್ಣ ಪ್ರಜ್ಞೆ ಎನ್ನುವುದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಒಂದು ಪಾಠ. ಹಾಗೆಯೇ ಅದು ನಮ್ಮ ಜೀವನಕ್ಕೆ ಸೇರಿಕೊಳ್ಳಬೇಕಾದ ಒಂದು ನಿಯಮವೂ ಕೂಡ ಹೌದು. ಭಗವಂತನು ನಮ್ಮಲ್ಲಿ ಎಷ್ಟು ಭಕ್ತಿಯನ್ನು ನೋಡುತ್ತಾನೋ ಅಷ್ಟೇ ಬೇಗ ಒಲಿಯುತ್ತಾನೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಭಕ್ತಿ ಇರುತ್ತದೋ, ಎಷ್ಟು ಧ್ಯಾನ ನಮ್ಮಲ್ಲಿರುತ್ತದೋ ಅದು ಮಾತ್ರವೇ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನಮ್ಮೆಲ್ಲರ ಜೀವನದಲ್ಲಿ ಪ್ರತಿನಿತ್ಯವೂ ನಡೆಯುತ್ತಿರುವ ಮೋಸ, ವಂಚನೆ, ದ್ರೋಹ, ಅಪನಂಬಿಕೆ, ನಂಬಿಕೆ, ದ್ರೋಹ, ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ಕಣ್ಣೀರು ಇದೆಲ್ಲವೂ ನಮ್ಮ ಜೀವನದಲ್ಲಿ ಇರುವಂಥದ್ದೇ. ಆದರೆ ಇದೆಲ್ಲವನ್ನು ಮೀರಿ ನಾವು ಭಗವಂತನಿಗಾಗಿ ಮೀಸಲಿಡುವ ಸಮಯ ಮಾತ್ರ ನಮ್ಮನ್ನು ಭಗವಂತನಿಗೆ ಇನ್ನಷ್ಟು ಹತ್ತಿರ ಮಾಡುತ್ತದೆ. ಯಾವತ್ತೂ ಅಷ್ಟೇ ಮೋಸ ಹೋದೆ ಎಂದು ಕಣ್ಣೀರು ಹಾಕುವುದು ಬೇಡ. ಬದುಕಿನಲ್ಲಿ ನಡೆಯುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗಿರುತ್ತದೆ. ನಾವು ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎನ್ನುವ ನಂಬಿಕೆಯಿಂದ ತಾಳ್ಮೆಯಿಂದ ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ನೀನು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳಿಗೂ ಒಂದು ದಿನ ಮುಕ್ತಿ ಸಿಗುತ್ತದೆ, ಒಂದು ದಿನ ಒಳ್ಳೆಯದು ಆಗೇ ಆಗುತ್ತದೆ. ತಾಳ್ಮೆಯಿಂದಿರು. ಕಷ್ಟಗಳು ಕಳೆಯಲೇಬೇಕು. ಕಷ್ಟಗಳು ಮುಗಿದ ಮೇಲೆ ನಿನ್ನ ಜೀವನ ಖಂಡಿತವಾಗಿಯೂ ನೆಲೆ ಕಾಣುತ್ತದೆ. ನಿನ್ನ ಜೀವನದಲ್ಲಿ ನಗು, ಸಂತೋಷ ಬಂದೇ ಬರುತ್ತದೆ. ಒಂದು ಮಾತು ನೆನಪಿಡಿ, ಹೂವಿನ ಹಾರ ಎಲ್ಲರಿಗೂ ಕಾಣಿಸುತ್ತದೆ, ಆದರೆ ಅದರ ಒಳಗಿರುವ ದಾರ ಮಾತ್ರ ಯಾರಿಗೂ ಕಾಣಿಸುವುದಿಲ್ಲ. ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಎದ್ದು ಕಾಣಿಸುತ್ತದೆ, ಆದರೆ ನಮ್ಮೊಳಗೆ ಇರುವ ಒಳ್ಳೆತನ ಯಾರಿಗೂ ಕಾಣಿಸುವುದಿಲ್ಲ. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಲೇಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡೋದಿಲ್ಲ ಎನ್ನುವಂತಹ ಅಚಲವಾದ ನಂಬಿಕೆಯೂ ಇರಬೇಕು. ನಂಬಿಕೆಗಳು ಮಾತ್ರವೇ ಮನುಷ್ಯನನ್ನ ಎಂತಹ ಸಮಸ್ಯೆಯಿಂದಲೂ ಎಂತಹ ಕಷ್ಟಗಳಿಂದಲೂ ಹೊರಗಡೆ ತರುವುದಕ್ಕೆ ಸಾಧ್ಯ. ವೀಕ್ಷಕರೇ, ಏನಂತೀರಾ ಈ ಮಾತಿಗೆ? ಕಮೆಂಟ್ ಮಾಡಿ. ನೀವು ಇದೇ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಖಂಡಿತ ಯೋಚನೆ ಮಾಡಬೇಡಿ, ಅಳಬೇಡಿ. ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋದನ್ನು ಮರಿಬೇಡಿ. ಸದಾ ಭಗವಂತನ ಧ್ಯಾನ ಮಾಡಿ, ಅವನ ನಾಮಸ್ಮರಣೆ ಮಾಡಿ, ಕೃಷ್ಣ ಕೃಷ್ಣ ಎನ್ನಿರಿ ಸಾಕು. ಅವನು ಸುಲಭವಾಗಿ ಒಲಿದು ಬಿಡುವಂಥವನು. ವೀಕ್ಷಕರೇ, ಈ ಅದ್ಭುತವಾದ ಸಮಾಧಾನಕರವಾದ ಮಾತುಗಳು, ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮವಾದ ವಿಚಾರಗಳನ್ನು, ಸಂದೇಶಗಳನ್ನು ತಿಳಿದುಕೊಳ್ಳಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಇದರಿಂದ ನನ್ನ ವಿಡಿಯೋನ ನೀವು ಮೊದಲೇ ನೋಡ್ಬೋದು. ವೀಕ್ಷಕರೇ, ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಹಾಗೆ ನಿಮ್ಮನ್ನು ಇನ್ನೂ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.